ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮಗೆ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ವಿಡಿಯೋ ಅಂತಂದ್ರೆ, ನೋಡಿ ಇವಾಗ ನಾನು ನಿಮ್ಗೆ ಇಲ್ಲಿ ನಂದು ಕಾರ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವಾಗ ನಾವು ಇರ್ತಕ್ಕಂಥ ಮನೆ ಇದು ಗ್ರೌಂಡ್ ಫ್ಲೋರ್ ಇರ್ತಕ್ಕಂಥದ್ದು ರೆಂಟ್ ನಾವು ಇಲ್ಲಿಗೆ ಬಂದು ಸುಮಾರು ಒಂದು 14 ಮಂತ್ಸ್ ಆಗಿದೆ. 14 ಮಂತ್ಸ್ ತನಕ ನಾವು ನೋಡದೇ ಇರ್ತಕ್ಕಂಥ ಒಂದು ಪ್ರಾಣಿನ ಇವತ್ತು ನೋಡಿದ್ದೀವಿ. ನಾನು ನನ್ನ ವೈಫ್ ಇವತ್ತು ಸ್ವಲ್ಪ ನಾಳೆ ಒಂದು ಷಷ್ಠಿ ಹಬ್ಬ ಇರೋದ್ರಿಂದ ಸ್ವಲ್ಪ ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು. ಅದನ್ನು ತಗೊಂಬರಕ್ಕೆ ಅಂತ ನಾವು ಸಿಟಿಗೆ ಬಂದು ನಾವು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಪೂಜೆ ಸಾಮಾನೆಲ್ಲ ಏನು ಬೇಕು ಅದೆಲ್ಲ ತಗೊಂಡು ಮನೆಗೆ ಬಂದು ಅಂದರೆ ಇವತ್ತು ನಾನು ನಮ್ಮ ಕಾರ್ನ ತಗೊಂಡೋಗಿರಲಿಲ್ಲ. ನಾವು ನಂದು ಬುಲೆಟ್ ಗಾಡಿನಲ್ಲೇ ಇವತ್ತು ನಾಳೆ ಷಷ್ಠಿ ಹಬ್ಬಕ್ಕೆ ಪೂಜೆ ಸಾಮಾನೆಲ್ಲ ತರೋಕ್ಕೆ ಅಂತ ಹೋಗಿದ್ವು. ಆದರೆ ಇವತ್ತು ನಮ್ಮ ಕಾರ್ ಮೇಲೆ ಇವತ್ತು ಏನಾಗಿದೆ ಅಂತಂದರೆ, ಜಸ್ಟ್ ನಾನು ಆ ಕಡೆಯಿಂದ ಸ್ಕೂಟರ್ನಲ್ಲಿ ಬರಬೇಕಾದ್ರೆ ನಮ್ಮ ಕಾರ್ ಮೇಲೆ ಒಂದು ದೊಡ್ಡದು ಕಾಡಬೇಕು ನಮ್ಮ ಕಾರ್ದು ಟಾಪ್ ಮೇಲೆ ಕೂತಿತ್ತು ಸ್ನೇಹಿತರೆ. ನಾನು ನಿಮಗೆ ತಕ್ಷಣದಲ್ಲಿ ನಾನು ದೂರದಿಂದ ನೋಡಿದೆ, ಅದು ಕೂತಿತ್ತು. ಹತ್ರಕ್ಕೆ ಬಂದು ನಮ್ಮದು ಬುಲೆಟ್ ಬೈಕು ಹೆಡ್ಲೈಟು ಅದಕ್ಕೆ ಲೈಟು ಟಚ್ ಆದ ತಕ್ಷಣ ಅದೇನು ಮಾಡ್ತು ಅಂತಂದರೆ ಸ್ಟ್ರೈಟಾಗಿ ಎದ್ದು ನಿಂತ್ಕೊಂಡಿತ್ತು. ನಮ್ಮ ಕಾರ್ ಟಾಪ್ ಮೇಲೆ ಕೂತಿತ್ತು. ನಾವು ಬಂದ ತಕ್ಷಣ ಎದ್ದು ನಿಂತ್ಕೋತು. ಇವು 14 ಮಂತ್ಸಲ್ಲಿ ನಾನು ನಮ್ಮ ಕಾರು ಟಾಪ್ ಮೇಲೆ ಕೂತಿದ್ದು ಕಾಡಬೇಕು, ದೊಡ್ಡ ಕಾಡಬೇಕು. ಆ್ಯಕ್ಚುಲಿ ಅದು ಹೆಂಗಿದೆ ಅಂತಂದರೆ, ಚಿರತೆನಲ್ಲಿ ಒಂದು ಅರ್ಧ ಅಂತ ಹೇಳ್ಬೋದು. ದೊಡ್ಡ ಕಾಡಬೇಕು. ನಾನು ನಿಜವಾಗ್ಲೂ ಅದನ್ನ ನೋಡೇ ಇರಲಿಲ್ಲ ಸ್ನೇಹಿತರೆ. ತುಂಬ ವಿಕಾರವಾಗಿತ್ತು, ಬ್ಲ್ಯಾಕ್ ಕಲರ್ದು. ನಾನು ಅದನ್ನ ನೋಡಿ ನಾನು ತುಂಬ ಖುಷಿನೂ ಪಟ್ಟೆ, ಮತ್ತು ಸ್ವಲ್ಪ ಭಯನೂ ಆಯಿತು. ಯಾಕೆಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕತ್ಲಾಯಿತು ಅಂತಂದರೆ ನಾವು ಇಲ್ಲೆಲ್ಲ ತಿರುಗಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ತುಂಬ ಒಂಥರ ಕಾಡು ಪ್ರದೇಶ ಥರ. ನಿಮಗೆ ಒಂದ್ಸರಿ ನಾನು ತೋರಿಸ್ತೀನಿ ಸ್ನೇಹಿತರೆ. ಈ ಜಾಗ ಎಲ್ಲ ಏನಪ್ಪ ಅಂತಂದರೆ, ಸ್ವಲ್ಪ ಒಂದು ಸಂಜೆ ಒಂದು 7 ಗಂಟೆ ಆದಮೇಲೆ ತುಂಬ ಕತ್ಲೆ ಇರ್ತದೆ. ಯಾಕೆಂದರೆ ಇಲ್ಲಿ ನಮ್ಮ ಮನೆ ಇದೆಯಲ್ಲ, ಇದೇ ನಮ್ಮದು ಲಾಸ್ಟ್ ಬಾರ್ಡ್ರು. ಇಲ್ಲಿಂದ ಆಚೆಗೆ ಯಾವುದು ಜಾಸ್ತಿ ಮನೆಗಳಿಲ್ಲ. ನಮ್ಮದು ಇದೊಂದು ರೋಡಲ್ಲಿ ಮಾತ್ರ ನಮ್ಮದು ಲೈಟ್ ಫೋಕಸ್ ಆಗೋದು ಸ್ನೇಹಿತರೆ. ನಾನು ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಇನ್ನೊಂದು ನಮ್ಮ ಸ್ನೇಹಿತರು ಬಂದರು ಇವಾಗ. ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ ಸ್ನೇಹಿತರೆ, ಅವಾಗಲೇ ಏನಪ್ಪ ಅಂತಂದರೆ, ನಮ್ಮ ಏರಿಯಾದಲ್ಲಿ ಸ್ವಲ್ಪ ಇದೆ ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ನಮ್ಮದು ಈ ರೋಡ್ನಲ್ಲಿ ತುಂಬ ಲೈಟ್ ವ್ಯವಸ್ಥೆ ಇದೆ, ತುಂಬ ಲೈಟ್ಗಳಿದೆ. ಇಲ್ಲಿಂದ ನಾವು ಸ್ಟ್ರೈಟ್ ಹೋದರೆ ಅಲ್ಲಿ ಡೆಡ್ ಎಂಡಲ್ಲಿ ಲೆಫ್ಟ್ ತೊಗೊಬೇಕು. ಆ ಲೆಫ್ಟ್ ತಗೊಂಡು ನಾವು ಹಂಗೇನೆ ಮೇನ್ ರೋಡಿಗೆ ರೀಚ್ ಆಗಬೇಕು. ಮತ್ತು ಈ ರೋಡಲ್ಲಿ ಮಾತ್ರ ಈ ಕಡೆ ಸೈಡು ಲೈಟ್ ಇರೋದು. ಇನ್ನು ಅದು ಬಿಟ್ಟರೆ ನಮ್ಮದು ಈ ಕಡೆ ಒಂದು ಸೈಡಲ್ಲಿ ಜಾಗ ಇದೆ. ಈ ಕಡೆ ಸೈಡ್ನಲ್ಲಿ ಜಾಗ ಇರೋದು ಅಂದರೆ ಇಲ್ಲಿ ಯಾವುದೇ ಥರ ಬೆಳಕಿಲ್ಲ, ಮತ್ತು ಇಲ್ಲಿ ಜಾಸ್ತಿ ಓಡಾಡೋಕ್ಕಾಗಲ್ಲ, ತುಂಬ ಕತ್ಲೆ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಹಾಗೆ ನಿಮಗೆ ನಾನು ಇವಾಗ ನಮ್ಮ ಮನೆ ಒಳಗಡೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮದು 2 ವೀಲರ್ ವೆಹಿಕಲ್ಗಳನ್ನ ನಿಲ್ಲಿಸ್ತೀವಿ. ಇಲ್ಲಿ ನಮ್ಮದು ಬುಲೆಟ್ ಗಾಡಿ ಮತ್ತು ನಮ್ಮದು ವೈಫ್ ಅವ್ರದ್ದು ಗಾಡಿ ಇದೆ. ಮತ್ತು ಹಾಗೇ ನಿಮಗೆ ನಾವು ಗೇಟ್ ಒಳಗಡೆ ಹೋದರೆ ಹಾಗೆ ಇದು ಎಂಟ್ರೆನ್ಸ್ ಡೋರು. ಹಾಗೆ ನಾನು ನಿಮಗೆ ಸುಮ್ಮನೆ ಜಸ್ಟ್ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಕಾರ್ ಟಾಪ್ ಮೇಲೆ ಒಂದು ಖುಷಿ ಆಯಿತು ಸ್ನೇಹಿತರೆ. ಮತ್ತು ಇದು ನಮ್ಮ ಟಿ ವಿನಲ್ಲಿ ಇರ್ತಕ್ಕಂಥದ್ದು, ನಮ್ಮ ಮನೆ ಒಳಗಡೆ ಹಾಲ್ನಲ್ಲಿ ಇರ್ತಕ್ಕಂಥದ್ದು ಒಂದು ಟಿ ವಿ, ಮತ್ತು ನಂದು ಫಾದರ್ದು ಒಂದು ಲೈಟಿಂಗ್ ಫೋಟೋ. ಓಕೆನಾ ಸ್ನೇಹಿತರೆ, ಇದೆಲ್ಲ ನನಗಿಷ್ಟ ಅಂಥೇಳಿ ಈ ಥರ ನಾನು ಶೋಕೇಸ್ನಲ್ಲಿ ಜೋಡಿಸ್ಕೊಂಡಿದ್ದೇನೆ. ನೋಡಿ ಇವಾಗ ಟೈಮ್ 9 ಗಂಟೆ ಆಗಿದೆ. ಆ್ಯಕ್ಚುಲಿ ಇವತ್ತು ನಮ್ಮ ಕಾರ್ ಟಾಪ್ ಮೇಲೆ ಕಾಡಬೇಕು ನೋಡಿದೆ ಅಂತೇಳಿ ತುಂಬ ಖುಷಿ ಆಯಿತು. ಇಷ್ಟಿನ ತನಕ ನಾನು ನೋಡಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ನೋಡಿ ಸ್ನೇಹಿತರೆ, ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ನಂದು ಮನೆಯದೆಲ್ಲ ಒಂದು ಫುಲ್ ವಿಡಿಯೋ ಮಾಡ್ತೀನಿ. ಆದರೆ ಇವತ್ತು ಏನಪ್ಪ ಅಂದರೆ, ಜಸ್ಟ್ ಸುಮ್ಮನೆ ಒಂದು ಸ್ಮಾಲ್ ವಿಡಿಯೋ ಮಾಡಿದೆ ಅಷ್ಟೇ. ಆ್ಯಕ್ಚುಲಿ ನಾವು ಮನೆಯಿಂದ ಹೊರಗಡೆ ಹೋದರೆ ಮನೆ ಎಂಟ್ರೆನ್ಸ್ ಗೇಟಿಂದ ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತೀವಿ. ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತೀವಿ. ಮತ್ತು ಹಾಗೆ ಈ ಕಡೆ ರೈಟ್ ಸೈಡ್ನಲ್ಲಿ ನಮ್ಮದು 2 2 ವೀಲರ್ ನಿಲ್ಲಿಸ್ಕೋತೀವಿ. ಮತ್ತು ಹಾಗೆ ಇಲ್ಲಿ ಒಂದು 2 ವೀಲರ್ ನಿಂತಿದೆಯಲ್ಲ, ಇದು ನಮ್ಮ ಮೇಲ್ಗಡೆ ಮನೆಯಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಅರುಣ್ ಅಂತೇಳಿ, ಅವ್ರದ್ದು 2 ವೀಲರ್ ಇದು. ಇಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಇನ್ನೊಬ್ಬರನ್ನ ತೋರಿಸ್ತಾ ಇದ್ದೀನಿ ನಾನು ಇವತ್ತು. ಅವರು ಯಾರು ಅಂತಂದರೆ ನೋಡ್ಕೊಳ್ಳಿ. ಅವರು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಔಸ್ಕೊಂಡು ನಿಂತಿದ್ದಾರೆ ಇಲ್ಲಿ. ನೋಡಿ, ಇವರೇ ನನ್ನ ವೈಫು ಸುಮಿತ್ರಾ ಅಂತೇಳಿ. ನೋಡಿ, ಇವರೇ ನನ್ನ ಒಂದು ಅರ್ಧಾಂಗಿ ಅಂತ ಹೇಳ್ಬೋದು. ನೋಡಿ ಯಾವ ಥರ ನಿಂತಿದ್ದಾರೆ. ಇವರು ಕಾಡಬೇಕು ನೋಡಿ ಹೆದರ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಲ್ಲ. ಹತ್ರಕ್ಕೆ ಬಂದಾಗ ಇವ್ರಿಗೆ ಗೊತ್ತಾಯಿತು. ಇವ್ರೇನಪ್ಪ ಅಂತಂದರೆ ಚಿರತೆ ಅಂತ ತಿಳ್ಕೊಂಬಿಟ್ರು. ಚಿರತೆ ಅಂತ ತುಂಬ ಭಯಪಟ್ಟರು. ಆದರೆ ಚಿರತೆ ಅಲ್ಲ, ಅದು ಕಾಡಬೇಕು. ನೋಡಿ ಸ್ನೇಹಿತರೆ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಅವ್ರ ಅಮ್ಮ ಫೋನ್ ಮಾಡಿದ್ದಾರೆ. ನಾಳೆ ಷಷ್ಠಿ ಹಬ್ಬ ಹೆಂಗೆ ಮಾಡ್ತಾಯಿದ್ದೀರಾ, ಏನು ಎತ್ತ ಅಂತ ಕೇಳೋಕ್ಕೆ. ಅದಕ್ಕೋಸ್ಕರ ಸ್ನೇಹಿತರೆ ಮಾತಾಡೋಕ್ಕೆ ಅಂತ ಆಚೆ ಕಡೆ ಹೋದರು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ನಾಳೆ ಷಷ್ಠಿ ಹಬ್ಬ ಇರೋದ್ರಿಂದ ಸ್ವಲ್ಪ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು.
ಏನು ಮನೆ ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ನಂದು ಇವಾಗ ನಾನು ನಿಮ್ಗೇನು ವಿಡಿಯೋ ಮಾಡ್ತಾ ಇದ್ದೀನಿ ಶೋಕೇಸು, ಈ ಶೋಕೇಸ್ ಫುಲ್ಲು ನಾನು ಕ್ಲೀನ್ ಮಾಡ್ಕೊಬೇಕು ಸ್ನೇಹಿತರೆ. ನಾವು ಇವಾಗ ಬಂದು ಸಿಟಿಯಿಂದ ಪೂಜೆ ಸಾಮಾನೆಲ್ಲ ತಗೊಂಡು, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಮಗೆ ಒಂದು 3 hours ವರ್ಕ್ ಇದೆ. ಇವಾಗ 9 ಗಂಟೆ, ಒಂದು 12 ಗಂಟೆ ಆಗುತ್ತೆ. ಒಂದು 3 hours ನಾವು ಏನು ಮಾಡಬೇಕು ಅಂದರೆ ಎಂಟೈರ್ ಶೋಕೇಸನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಇದೊಂದು ಕ್ಲೀನ್ ಮಾಡ್ತು ಅಂತಂದರೆ ಬೆಳಗ್ಗೆ ಎದ್ದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ನಾವು ಹೋಗಿ ಉತ್ತಕ್ಕೆ ತನಿ ಎರಿಬೋದು ಸ್ನೇಹಿತರೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ಲಾಸ್ಟ್ ಟೈಮೇ ನಿಮಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಫಾದರ್ದು ಒಂದು ಫೋಟೋ ತಗೊಂಡೆ ಸ್ನೇಹಿತರೆ. ಇದು ಲೈಟಿಂಗ್ಸ್ ಫೋಟೋ. ಮತ್ತು ನನ್ನ ಹತ್ರ ಮೊದಲಿದ್ದು ಲೈಟಿಂಗ್ಸ್ ಇರಲಿಲ್ಲ, ಇವಾಗ ಬಂದು ಲೈಟಿಂಗ್ಸ್ ಇದೆ. ಇವಾಗ ಇದರಲ್ಲಿ ತುಂಬ ಏನಪ್ಪ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್, ಅಂದರೆ 10 to 12 ಕಲರ್ಸ್ ಇದೆ. ಮತ್ತು ಅದರದ್ದು ಫೋಟೋದು ಡಿಸ್ಪ್ಲೇ ಕೂಡ ಕಲರ್ಸ್ಗಳು ಚೇಂಜ್ ಆಗುತ್ತೆ, LED. ಇದನ್ನು ಯಾವಾಗಲೂ ಸಂಜೆ ಟೈಮಲ್ಲಿ ಆನ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಹಾಗೆ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ನೋಡಿ, ಇದು ನಾನು ತುಂಬ ಇಷ್ಟಪಟ್ಟು ತಗೊಂಡಿರ್ತಕ್ಕಂಥ 55 inches TV. ಯಾಕೆಂದರೆ ನನಗೆ ಆ ಟಿ ವಿನಲ್ಲಿ ಜಾಸ್ತಿ ನಾನು ನೋಡೋ ಅಂಥದ್ದು ಡಿಸ್ಕವರಿ ಚಾನಲ್ ಬಿಟ್ಟರೆ ಜಾಸ್ತಿ ಈ ಒಂದು ಆರ್ಸ್ ಮೂವಿ, ಕುದುರೆಗಳದ್ದು ಮೂವಿ ಆಗಿರ್ಬೋದು, ತುಂಬ ಓಲ್ಡ್ ಮೂವೀಸ್ ಆಗಿರ್ಬೋದು, ನ್ಯೂ ಮೂವೀಸ್ ಆಗಿರ್ಬೋದು, ಅದನ್ನು ನಾನು ಜಾಸ್ತಿ ನೋಡ್ತಾ ಇರ್ತೀನಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಸಾಂಗ್ಗಳು ಮತ್ತು ತುಂಬ ಚೆನ್ನಾಗಿರೋ ಫಿಲಮ್ಗಳಾದರೆ ನಾನು ಫಿಲಮ್ಗಳು ನೋಡ್ತಾ ಇರ್ತೀನಿ. ನಂದು ಒಂದು ಮನೆಯದೆಲ್ಲ ಫುಲ್ಲು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಅದು ನಾಳೆ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತೀವಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿರುವಾಗ ಒಂದು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ವರ್ಕ್ ಮುಗಿಸಿ ಬಂದಲ್ಲ, ಎಲ್ಲಂದರೆ ಇಲ್ಲಿ ಎಲ್ಲ ಇಟ್ಬಿಟ್ಟಿದ್ದೀನಿ. ನೋಡಿ, ನಂದು ಬ್ಯಾಗೆಲ್ಲ ಅಲ್ಲೇ ಇದೆ. ಸ್ವಲ್ಪ ನಾನು ಮನೆಗೆ ಬರೋ ತನಕ ಮನೆಯೆಲ್ಲ ತುಂಬ ನೀಟಾಗಿರುತ್ತೆ. ನಾನು ಮನೆಗೆ ಬಂದಮೇಲೆ ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ವೈಫ್ ಹೇಳೋದು, ನಾನು ಮನೆಗೆ ಬಂದ ತಕ್ಷಣ ಅವರು ರೆಡಿಯಾಗಿ ನಿಂತಿರ್ತಾರೆ. ಯಾಕೆ ನಾನು ಏನೇನು ತಂದು ಇಡ್ತೀನಿ ಅದೆಲ್ಲ ತಗೊಂಡಾಗ ಅವರು ಒಂದು ಕಡೆ ಇಡ್ತಾರೆ. ಆವಾಗ ಕ್ಲೀನಾಗಿರ್ತದೆ ಮನೆ. ಓಕೆ ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಎಲ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಾಳೆ ಶನಿವಾರ ಷಷ್ಠಿ ಹಬ್ಬ ಅಂತ ಹೇಳ್ಬೋದು. ಷಷ್ಠಿ ಹಬ್ಬ ಅಂತಂದರೆ ಉತ್ತಿಗೆ ತನಿ ಎರಿತೀವಲ್ಲ, ಆ ಹಬ್ಬ. ನಾಳೆ ಎಲ್ಲರೂ ಹಬ್ಬನ ಆಚರಿಸಿ ನಾಗಪ್ಪನಿಗೆ ಸ್ವಲ್ಪ ನೀವು ತನಿ ಎರೀರಿ ಅಂತೇಳಿ ನಾನು ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಬಾಯ್.